ಸೈಲೆಂಟ್ ಇರ್ಬೇಕು. ಈಗ ಕಳೆದ ಮಂತ್ ಡಿಸೆಂಬರ್ 2025 ನಮ್ಮ ಬ್ಯಾಚುಲರ್ಸ್ ರೂಮಲ್ಲಿ ನಾವು ಹಾಕಿರುವಂಥ ಬಜೆಟ್ ಬಂದ್ಬಿಟ್ಟು 19,800 ರೂಪೀಸ್. ನ್ಯೂ ಇಯರ್ ಪಾರ್ಟಿಗೆ ನಾವು ಖರ್ಚು ಮಾಡಿರೋಂಥ ದುಡ್ಡು ಎಷ್ಟು ಅಂದರೆ ಶಾಕ್ ಆಗ್ತೀರಾ ನೀವು. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಮನೆಯಿಂದ 500 ಕಿಲೋಮೀಟರ್ ದೂರದಲ್ಲಿದ್ದು ಹೇಗೆ ಸರ್ವೈವ್ ಆಗ್ತಾನೆ ತನ್ನ ಒಂದು 20,000 ಸ್ಯಾಲ್ರಿಯಿಂದ. ನಮಸ್ಕಾರ, ನನ್ನೆಲ್ಲ ಗುರುಗಳಿಗೂ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರ್ತೀರಾ, ಚೆನ್ನಾಗಿರಬೇಕು ಅಂತ ಹೇಳ್ತಾ ಮಾರನೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಜೀವನದಲ್ಲಿ ಮಣಿ ಮಾತು. ನಮಸ್ಕಾರ ನನ್ನೆಲ್ಲ ಗುರುಗಳಿಗೂ. ಚೆಕ್ 19,800 ನಾವು ಮಾಡಿರ್ತಕ್ಕಂತಹ ಮಿಸ್ಟೇಕ್ಸು ಏನೇನಿದೆ ಅದನ್ನೆಲ್ಲ ಹೈಲೈಟ್ ಮಾಡಿ ಇವತ್ತು ತೊಗೊಬಂದಿದ್ದೀನಿ. ನೆಕ್ಸ್ಟ್ ಮಂತ್ ಬಜೆಟ್ ಪ್ಲ್ಯಾನ್ ಅಂದರೆ ಜನವರಿ 2026 ಯಾವ್ಯಾವ ಥರ ಇರುತ್ತೆ ನಮ್ಮ ಪ್ಲ್ಯಾನು, ಮತ್ತು ನೀವು ಯಾವ್ಯಾವ ಥರ ಅದನ್ನು ಅನ್ವಯಿಸ್ಕೊಳ್ತೀರ ಅನ್ನೋದನ್ನು ನಿಮಗೆ ಬಿಟ್ಟಿದ್ದು. ಸೊ ವಿಡಿಯೋ ಕೊನೆವರೆಗೂ ನೋಡಿ. ಒಂದು ಇಂಪಾರ್ಟೆಂಟ್ ಮಿಸ್ಟೇಕ್ಸ್ನ ಹೈಲೈಟ್ಗಳನ್ನ ಮಾಡಿದ್ದೀನಿ. ಲಾಸ್ಟಲ್ಲಿ ಮಿಸ್ಟೇಕ್ಸ್ನ ಹೇಳ್ತೀನಿ, ನಾವು ಏನೇನು ಮಿಸ್ಟೇಕ್ಸ್ ಮಾಡಿದ್ವಿ ಅಂತ. ನೆಕ್ಸ್ಟ್ ಜನವರಿ 2026 ಬಜೆಟ್ ಪ್ಲಾನಿಂಗ್ ಕೂಡ ಈ ವಿಡಿಯೋದಲ್ಲಿ ಮಾಡೋಣ. ಸೊ ಲೆಟ್ಸ್ ಗೋ. ಡಿಸೆಂಬರ್ 2025 ಅಂತ ಲಾಸ್ಟ್ ಮಂತಲ್ಲಿ ನಾವು ಪ್ಲಾನ್ ಮಾಡಿದ್ದು ಪರ್ ಹೆಡ್ 3,300 ಹಾಕಿದರೆ ನಮಗೆ ಈ ಮುಂದಿನ ಮಂತು ಅಂದರೆ ಡಿಸೆಂಬರಲ್ಲಿ ಸ್ಟಾರ್ಟಿಂಗಲ್ಲಿ ನಾವು ಪ್ಲ್ಯಾನ್ ಮಾಡಿರ್ತೀವಿ. ಯಾವುದೇ ಮಂತ್ ಸ್ಟಾರ್ಟಿಂಗಲ್ಲಿ ಪ್ಲ್ಯಾನ್ ಮಾಡಿರ್ತೀವಿ. ಆ್ಯಸ್ ಯೂಶ್ವಲ್ ನಾನೀಗ ಜನವರಿಗೆ ಪ್ಲ್ಯಾನ್ ಮಾಡ್ದಂಗೆ. ಸೊ ಡಿಸೆಂಬರಲ್ಲೂ ಕೂಡ ಸ್ಟಾರ್ಟಿಂಗಲ್ಲೇ ಪ್ಲ್ಯಾನ್ ಮಾಡಿದ್ವಿ. 3,300 ಪರ್ ಹೆಡ್ ಹಾಕಿದರೆ 6 ಮೆಂಬರ್ಸ್ ಇದ್ದೀವಿ. ಸೊ ಆ ಒಂದು ಅಮೌಂಟ್ ಏನಿದೆ ನಮಗೆ ಸರ್ವೈವಲ್ಗೆ ಕರೆಕ್ಟ್ ಆಗುತ್ತೆ. ಫುಡ್ಡಿಗಾಗುತ್ತೆ, ರೆಂಟಿಗಾಗುತ್ತೆ, ನೆಕ್ಸ್ಟ್ ಟ್ರಾವೆಲಿಗಾಗುತ್ತೆ. ನೆಕ್ಸ್ಟ್ ಟ್ರಾವೆಲ್ ಅಂತಂದ್ರೆ ನಾವೇನು ಟ್ರಾವೆಲ್ ಮಾಡಿದ್ದೆಲ್ಲ ಏನು ಹಾಕೋದಿಲ್ಲ, ಅದೆಲ್ಲ ನಮ್ಮ ಪರ್ಸ್ನಲ್ ಖರ್ಚು ಅಂತ ಇಟ್ಕೊಂಡಿರ್ತೀವಿ. ನಾನು ಪರ್ಸ್ನಲ್ ಖರ್ಚನ್ನ ಕೂಡ ವಿಡಿಯೋಗಳನ್ನು ಹಾಕ್ತಾ ಇದ್ದೀನಿ. ಸೊ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ನೀವು. ನಮ್ಮ ರೆಂಟ್ ಬಂದ್ಬಿಟ್ಟು 10,200 ರೂಪೀಸ್. ನಮ್ಮ ಎಲೆಕ್ಟ್ರಿಸಿಟಿ ಬಿಲ್ ಬಂದ್ಬಿಟ್ಟು 380 ರೂಪೀಸ್. ನೆಕ್ಸ್ಟ್ ನಮ್ಮ ಇನ್ನು ಮಿಕ್ಕಿದ್ದೆಲ್ಲ ಗ್ರೋಸರೀಸ್ ಆ್ಯಂಡ್ ಫುಡ್ಡಿಗಾಗಿರುತ್ತೆ. ನಾವು ಗ್ರೋಸರೀಸ್ ಮತ್ತು ಫುಡ್ಡಿಗೆ ಏನೇನು ಖರ್ಚು ಮಾಡಿದ್ವಿ ಅದನ್ನು ಲೆಕ್ಕ ಮಾಡಿ ಹೇಳ್ತೀನಿ, ಹಾಗೆ ಹೇಳೋದಿಲ್ಲ. ಯಾಕಂದರೆ ಅದನ್ನು ರಿಯಲ್ ನಂಬರ್ನ ಕೊಡಬೇಕಾಗುತ್ತೆ. ನಾನು ಸುಮ್ಮನೆ ಏನೇನೋ ಹೇಳಿದ್ರೆ ನಡೆಯಲ್ಲ. ನೀವು ಏನಾದರೂ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿದ್ದು ಈ ಬೆಂಗಳೂರಲ್ಲಿ ಅಥವಾ ಮೆಟ್ರೋ ಸಿಟಿಗಳಲ್ಲಿ ಈ ಥರ ಬಜೆಟ್ ಪ್ಲ್ಯಾನಿಂಗ್ ವಿಚಾರದಲ್ಲಿ ಅಥವಾ ಈ ಥರದ ಲೈಫ್ ಸ್ಟೈಲ್ನ ಹೇಗೆ ಲೀಡ್ ಮಾಡಬೇಕು ಕಡಿಮೆ ಸ್ಯಾಲ್ರಿಲಿ ಅನ್ನೋದು ಏನಾದರೂ ನಿಮ್ಮ ಮೈಂಡಲ್ಲಿ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಎಲ್ಲ ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ದಟ್ಸ್ ಮೈ ಪ್ರಾಮಿಸ್. 10,200 ರೂಪೀಸ್ ನಮ್ಮ ರೆಂಟ್ ಅಂತ ತೆಗೆದ್ರೆ ಅದು ಮ್ಯಾಂಡೇಟರಿ ಐತೆ, ನಾವು ಕಟ್ಟಲೇಬೇಕು. 10,200 ರೂಪೀಸ್ ನಮಗುಳಿಯೋದು 9,342. ನೆಕ್ಸ್ಟ್ ಮೈನಸ್ 380 ರೂಪೀಸ್ ಎಲೆಕ್ಟ್ರಿಸಿಟಿ ಬಿಲ್, ಇದು ಕೂಡ ಮ್ಯಾಂಡೇಟ್ರಿ ಕಟ್ಟಲೇಬೇಕು. ನೆಕ್ಸ್ಟ್ ನಮಗುಳಿಯೋದು 8,962 ರೂಪೀಸ್. 300 ರೂಪೀಸು ವಾಟರ್ ಬಿಲ್ಲಿಗೆ ಖರ್ಚಾಗಿದೆ. ಸೊ 300 ರೂಪೀಸ್ ವಾಟರ್ನ ತೆಗೆದ್ರೆ 8,662. ಓಕೆ, 720 ರೂಪೀಸ್ ನಾವು ಹೊರಗಡೆ ಫುಡ್ನ ತೊಗೊಂಡಿರೋದು. ಅಂದರೆ ರೊಟ್ಟಿ ಆಗಿರ್ಬೋದು, ನಾವು ಏನೇನು ಮಾಡೋದಕ್ಕೆ ಆಗೋದಿಲ್ವೋ ಅದನ್ನೆಲ್ಲ ಹೊರಗಡೆಯಿಂದ ತರಿಸ್ತೀವಲ್ಲ, ಆ ಒಂದು ಅಮೌಂಟ್ ಇದು. ಸಣ್ಣ ಪುಟ್ಟ ಏನೇನು ತೊಗೊಬಂದಿರ್ತೀವಿ, ಎಗ್ಸು, ಈ ಥರ ಗ್ರೋಸರೀಸು ಮತ್ತು ವೆಜಿಟೇಬಲ್ಸಿಗೆ ನಮಗೆ ಖರ್ಚಾಗಿರುವಂಥದ್ದು 7,942. ಇದರಲ್ಲಿ ಗ್ರೋಸರೀಸ್ ಮತ್ತು ವೆಜಿಟೇಬಲ್ಸ್ ಅಷ್ಟೇ ಇಲ್ಲ, ಇದರಲ್ಲಿ ಪ್ಲಾಸ್ಟಿಕ್ ಐಟಮ್ಸ್ ಮತ್ತು ಪಾತ್ರೆ ಪಗಡೆ ಕೂಡ ಇದೆ. ಪ್ಲಾಸ್ಟಿಕ್ ಪಾತ್ರೆ ಪಗಡೆ ಅಷ್ಟೊಂದೇನು ತಂದಿಲ್ಲ ಅನಿಸುತ್ತೆ. ನಾವು ನ್ಯೂ ಇಯರ್ ಪಾರ್ಟಿಗೆ ನಾವು ಖರ್ಚು ಮಾಡಿರೋಂಥ ದುಡ್ಡು ಎಷ್ಟು ಅಂದರೆ ಶಾಕ್ ಆಗ್ತೀರಾ ನೀವು. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಬೆಂಗಳೂರಿಗೆ ಬಂದ ತಕ್ಷಣ ಅವರ ಕನಸಿನ ನ್ಯೂ ಇಯರ್ ಅಂದರೆ ಒಂದು ಅವರು ಊರಲ್ಲಿದ್ದಾಗ ಏನೇನು ಮಾಡ್ಕೊತ ಇದ್ರು ಗೊತ್ತಿಲ್ಲ, ಬಟ್ ಇಲ್ಲಿ ಬಂದಾಗ ಯಾವ ರೀತಿಲಿ ಖರ್ಚು ಮಾಡಿದ್ದಾರೆ ಅಂತ 6 ಜನ ಸೇರಿ ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ಇದರಲ್ಲಿದೆ. ಸೊ ಆ ನ್ಯೂ ಇಯರ್ ಪಾರ್ಟಿದು ಇದರಲ್ಲಿ ಆ್ಯಡ್ ಮಾಡಿ ಹೇಳಿದ್ದೀನಿ. 670 ರೂಪೀಸ್. ನನಗೆ ಇದರಲ್ಲಿ ರಿಯಲ್ ನಂಬರ್ ಹೇಳ್ತಾ ಇದ್ದೀನಿ ನಾನು. 670 ರೂಪೀಸ್ ಅಷ್ಟೇ ನಾವು ರೂಮಿಗೆ ನ್ಯೂ ಇಯರ್ ಪಾರ್ಟಿ ಅಂತ ಖರ್ಚು ಮಾಡಿದ್ದು. ಸೊ ಆಬ್ವಿಯಸ್ಲಿ ಯಾರು ಕೂಡ ಡ್ರಿಂಕ್ ಮಾಡಲ್ಲ. ಡ್ರಿಂಕ್ ಮಾಡಿದ್ದಿದ್ರೆ ಇಷ್ಟು ಕಡಿಮೆಲಿ ಆಗ್ತಿರ್ಲಿಲ್ಲ ಅನಿಸುತ್ತೆ. ಓಕೆ, ಯಾವ ಥರ ನಮ್ಮ ಪ್ಲ್ಯಾನಿಂಗ್ ವರ್ಕ್ ಆಗುತ್ತೆ ಅಂತಂದರೆ
19,800 ರೂಪಾಯಿ ನಾವು ಪ್ಲ್ಯಾನ್ ಮಾಡಿರ್ತೀವಿ ನೆಕ್ಸ್ಟ್ ಮಂತಿಗೆ ಖರ್ಚಾಗತ್ತೆ ಅಂತ. ಆ ಪ್ಲ್ಯಾನಿನ ಒಳಗಡೆನೆ ನಾವು ನಮ್ಮ ಖರ್ಚುಗಳನ್ನು ಮುಗಿಸಿರ್ತೀವಿ. ಈವನ್ ನ್ಯೂ ಇಯರ್ ಪಾರ್ಟಿ ಕೂಡ ಇದರಲ್ಲೇ ಆ್ಯಡ್ ಆಗಿದೆ. ರಿಯಲ್ ಮಿಸ್ಟೇಕ್ಸ್ನ ಹೇಳ್ತೀನಿ ಇದರಲ್ಲಿ ಯಾವ್ಯಾವ ಥರ ಲಾಸ್ಟ್ ಮಂತಲ್ಲಿ ನಾವು ಮಾಡಿದ್ದೀವಿ ಅಂತ. ನೆಕ್ಸ್ಟ್ ಮಂತಿಗೆ ನಾವು ಯಾವುದು ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಅಂತ ರೂಮ್ ಗ್ರೋಸರೀಸಲ್ಲಿ ಜಾಸ್ತಿ ತಂದುಬಿಟ್ಟಿದ್ದೀವಿ ಆಯಿತಾ. ತುಂಬ ತಂದಿದ್ದೀವಿ, ಅಂದರೆ ವೇಸ್ಟೇಜ್ ಕೂಡ ತಂದುಬಿಟ್ಟಿದ್ದೀವಿ ಅದರ ಟೈಮಿಗೆ. ರೂಮ್ ಗ್ರೋಸರೀಸಲ್ಲಿ ವೇಸ್ಟೇಜ್ ಅಂತಂದರೆ ಈಗ ನಮಗೆ ಉಪಯೋಗಿಸೋಕ್ಕೆ ಬರ್ದಿರೋವಂತಹ ಕಾಳುಗಳು ಅಥವಾ ನಮಗೆ ಅಡುಗೆ ಮಾಡೋಕ್ಕೆ ಬರ್ದಿರೋವಂಥ ದವಸ ಧಾನ್ಯಗಳು ಅಂಥವನ್ನೆಲ್ಲ ತಗೊಬಂದಿದ್ದೀವಿ. ಸೊ ಅದನ್ನೆಲ್ಲ ತರ್ತೀವಿ, ಸುಮ್ಮನೆ ಇಡ್ತೀವಿ, ಏನು ಅದರಿಂದ ಅದು ಹಾಳಾಗುತ್ತೆ, ಚೆಲ್ಬಿಡ್ತೀವಿ. ಒನ್ ಆಫ್ ದಿ ಬಿಗ್ಗೆಸ್ಟ್ ಮಿಸ್ಟೇಕ್. ನೆಕ್ಸ್ಟ್ ಮತ್ತೊಂದು ಏನಂತಂದರೆ ಔಟರ್ ಫುಡ್, ಅಂದರೆ ಹೊರಗಡೆಯಿಂದ ತರಿಸಿರ್ತಕ್ಕಂತಹ ಫುಡ್ಡನ್ನು ನಾವು ಕನ್ಸ್ಯೂಮ್ ಮಾಡಿದ್ರಿಂದ ಈ ಒಂದು ಲಾಸ್ಟ್ ಮಂತು. ಬಿಕಾಸ್ ನಾವು ಎಲ್ಲರೂ ಹೈಯರ್ ಸ್ಟಡೀಸ್ ಮಾಡ್ತಾ ಇರೋದ್ರಿಂದ ಹೈಯರ್ ಸ್ಟಡೀಸಿಗೆ ಟೈಮ್ ಬೇಕಾಗತ್ತೆ. ಸೊ ಕುಕ್ಕಿಂಗಿಗೂ ಕೂಡ ಟೈಮ್ ಬೇಕಾಗತ್ತೆ, ಹೈಯರ್ ಸ್ಟಡೀಸಿಗೂ ಕೂಡ ನಾವು ಟೈಮ್ ಕೊಡಬೇಕಾಗತ್ತೆ. ಸೊ ನಾವು ಸ್ಟಡಿ ಮಾಡ್ತಾ ಕೂತ್ಕೊಂಡಿದ್ದರಿಂದ ಸೊ ಅದರಲ್ಲೇ ಅರ್ಥ ಮಾಡ್ಕೊಳ್ಳಿ, ನೀವು ಹೈಯರ್ ಸ್ಟಡೀಸ್ ಮಾಡ್ತಾ ಇದ್ರಿ ಅಂತಂದರೆ ಬೆಟರ್ ಪಿ ಜಿಲಿರಿ. ರೂಮಲ್ಲಿದ್ದರೆ ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ. ಸೊ ಪಿ ಜಿಲಿದ್ದರೆ ನಿಮ್ಮದೇ ಏಕಾಂತವಾಗಿರುತ್ತೆ, ನೀವೇ ಒಂದು ಏಕಾಂತದಲ್ಲಿ ನೀವು ಸ್ಟಡಿ ಕೂಡ ಮಾಡ್ಬೋದು. ನಿಮಗೆ ಕುಕ್ ಮಾಡುವಂಥ ಒಂದು ಇದು ಇರೋದಿಲ್ಲ, ಕಷ್ಟ ಇರೋದಿಲ್ಲ. ಯಾರೋ ಒಬ್ಬರು ಮಾಡ್ತಾರೆ ಅಂದರೆ ಪಿ ಜಿಲಿ ದುಡ್ಡು ಕೊಟ್ಟಿರ್ತೀರ, ಆಬ್ವಿಯಸ್ಲಿ ಇದಾಗುತ್ತೆ. ಬಟ್ ದುಡ್ಡು ಉಳಿಸ್ಬೇಕು, ಇದನ್ನು ಮಾಡಬೇಕು ಅಂತಂದರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಪ್ರತಿ ವಿಡಿಯೋನ ನೋಡಿ. ನಾನು ಹೇಗೆ ಮಾಡ್ತಾಯಿದ್ದೀನಿ, ನಾನು ಹೇಗೆ ದುಡ್ಡನ್ನ ಸೇವ್ ಮಾಡ್ತಾಯಿದ್ದೀನಿ, ನಾನು ಹೇಗೆ ಸ್ಟಡಿ ಮಾಡ್ತಾಯಿದ್ದೀನಿ, ನಾನು ಹೇಗೆ ಜೀವನ ಮಾಡ್ತಾಯಿದ್ದೀನಿ ಬ್ಯಾಚುಲರ್ಸ್ ರೂಮಲ್ಲಿ. ಸೊ ಈ ಒಂದು ವಿಡಿಯೋಗಳ ಮುಖಾಂತರ ನಿಮಗೆ ಆರಾಮಾಗಿ ಅರ್ಥ ಆಗ್ತಾ ಹೋಗುತ್ತೆ. ಈ ಮಂತಿಗೆ ಎಷ್ಟು ಹಾಕಬೇಕು, ಜನವರಿ 2026ಗೆ ಯಾವ ಥರ ಪ್ಲ್ಯಾನ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ನಾವು 6 ಮೆಂಬರ್ಸ್ ಇರೋದ್ರಿಂದ ನಮಗೆ ಹಳೆ ಲೆಕ್ಕದ ಪ್ರಕಾರ ನಮ್ಮ ಖರ್ಚು ವೆಚ್ಚಗಳನ್ನು ಲೆಕ್ಕ ಹಾಕುತ್ತಾ ಬಂದಲ್ಲಿ ನಮಗೆ ಮುಂದಿನ ತಿಂಗಳು 3,500 ಪರ್ ಹೆಡ್ ಹಾಕಲೇಬೇಕು. ಸೊ 3,500 ಪರ್ ಹೆಡ್ ಹಾಕಿದರೆ ಲಾಸ್ಟ್ ಮಂತಿಂದ ಲೆಕ್ಕ ಕೂಡ ಚುತ್ತಾಗುತ್ತೆ, ನೆಕ್ಸ್ಟ್ ಮಂತಿಂದು ಕೂಡ ಪಕ್ಕ ಆಗುತ್ತೆ. ಇವತ್ತು ಮಾತಾಡ್ಸಿದ್ದೀನಿ ನಿಮ್ಮನ್ನು ಒಂದೊಳ್ಳೆ ಬಜೆಟ್ ಪ್ಲ್ಯಾನಿಂಗ್ ಹಾಗೂ ಲಾಸ್ಟ್ ಮಂತ್ ಮಿಸ್ಟೇಕ್ಸ್ ಅಥವಾ ಪ್ಲ್ಯಾನ್ ವಿಚಾರದಲ್ಲಿ. ಸೊ ಮರಳಿ ಮತ್ತೆ ಮಾತಾಡಿಸ್ತೀನಿ ಮತ್ತೊಂದೊಳ್ಳೆ ವಿಡಿಯೋದಲ್ಲಿ ಮತ್ತೊಂದೊಳ್ಳೆ ಟಾಪಿಕ್ನೊಂದಿಗೆ. ಸೊ ಅಲ್ಲಿವರೆಗೂ ಟಾಟಾ. ಸದ್ಯಕ್ಕೆ ನನ್ನ ಚಾನಲ್ ತುಂಬ ಲೋ ಆಗಿ ರನ್ ಆಗ್ತಾಯಿದೆ, ಗೊತ್ತಿಲ್ಲ ನಾನು ಏನೇನು ಮಿಸ್ಟೇಕ್ ಮಾಡ್ತಾಯಿದ್ದೀನಿ ಏನು ಎತ್ತ ಅಂತ. ಸೊ ನಾನು ಕನ್ಸಿಸ್ಟೆಂಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ ವೀಡಿಯೋಗಳನ್ನ. ಏನು ಮಿಸ್ಟೇಕ್ ಮಾಡ್ತಾಯಿದ್ದೀನಿ ಅಂತ ನನಗೆ ಅರ್ಥ ಆಗ್ತಿಲ್ಲ. ನೋಡೋಣ, ಮುಂದೆ ಹೋಗ್ತಾ ಒಂದು ಆ್ಯಾವ್ರೇಜ್ ವ್ಯೂಸ್ನ ನಾನು ಅಚೀವ್ ಸ್ಟಾರ್ಟ್ ಮಾಡಿದೆ ಅಂತಂದರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಅಷ್ಟೇ. ನಾನು ಏನು ಜಾಸ್ತಿ ಕೇಳೋದಕ್ಕೆ ಹೋಗೋದಿಲ್ಲ, ಒಂದೇ ಒಂದು ಲೈಕ್.